ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಬಿಜೆಪಿ ಸೇರ್ಪಡೆಯಾಗುವುದು ಪಕ್ಕಾ ಆಗಿದೆಯಂತೆ. ಈ ಕುರಿತು ಮಾತನಾಡಿರೋ ಜೆಡಿಎಸ್ ಶಾಸಕ ಸಿಎಸ್ ಪುಟ್ಟರಾಜು, ಸಂಸದೆ ಸುಮಲತಾ ನಾಳೆ ಬಿಜೆಪಿಗೆ ಸೇರ್ತಾರೆ. ಇದೇ 12ಕ್ಕೆ ಮೋದಿ ಕಾರ್ಯಕ್ರಮದಲ್ಲೇ ಸೇರ್ಪಡೆ ಆಗೋ ಪ್ಲಾನ್ ಮಾಡಿದ್ರು. ಆದ್ರೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಅಂದು ಪಕ್ಷ ಸೇರ್ಪಡೆಗೆ ಅವಕಾಶವಿಲ್ಲ. ಹೀಗಾಗಿ ನಾಳೆ ಸುಮಲತಾ ಬಿಜೆಪಿ ಸೇರ್ತಾರೆ ಅಂತ ಹೇಳಿದರು. ಮಂಡ್ಯದಲ್ಲೇ ಯಾಕೆ ಸಭೆ ಮಾಡ್ತಾ ಇದ್ದಾರೆ ಅಂದರೆ, ಈಗ ಪಾಪ ಇಲ್ಲಿ ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದರು ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯರು ಮಾಡಿ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ನಾಳೆನೇ ಅವರು ಅಲ್ಲೇ ಪಾರ್ಟಿಗೆ ಸೇರ್ತಾರೆ ಅಂತಕ್ಕಂಥದ್ದು ನಮಗೆ ಇಂಟಿಮೇಷನ್ ಇದೆ. ಈಗ ಬಂದು ನೋಡೋಣ, ಬಿ ಜೆ ಪಿ ಫಸ್ಟ್ ಬಲಿಷ್ಠಪಡಲಿ. ನಮಗಿರ್ತಕ್ಕಂಥದ್ದು JDS ಕಾಂಗ್ರೆಸ್ಗಷ್ಟೇ ಹೋರಾಟ. ಕಳೆದ ಬಾರಿ ನಮ್ಮ ನಾಯಕರು ಸುಪುತ್ರರಾದಂಥ ನಿಖಿಲ್ ಅವ್ರನ್ನ ಸೋಲಿಸ್ಲಿಕ್ಕೆ ಯಾವ ರೀತಿ BJPಯವರು, ಕಾಂಗ್ರೆಸ್ನವರು, ರೈತ ಸಂಘದವರು ಯಾರ್ಯಾರು ಒಗ್ಗಟ್ಟಾಗಿ ಮಾಡಿದ್ರು, ಈಗ ತೋರಿಸ್ಲಿ ಈಗ ಯಾರ್ಯಾರಿಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ. ನನಗಿರೋ ಮಾಹಿತಿ ಪ್ರಕಾರ ನಾಳೆ ಸೇರ್ತಾರೆ ಪಾರ್ಟಿಗೆ ಅಂತ. ಅದು ಅವ್ರ ಈ ನಡುವೆ ನಾಳೆ ಸಂಸದೆ ಸುಮಲತಾ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಪಕ್ಷ ಸೇರ್ಪಡೆ ಬಗ್ಗೆ ನಾಳಿನ ಸುದ್ದಿಗೋಷ್ಠಿಯಲ್ಲೇ ಘೋಷಣೆ ಮಾಡ್ತಾರಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮೈಸೂರು ಬೆಂಗಳೂರು ಹೆದ್ದಾರಿ ಕ್ರೆಡಿಟ್ ವಾರ್ ಜೋರಾಗಿದೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಯಾರೇ ಪ್ರತಾಪ್ ಸಿಂಹ? ಅವರು ಒಬ್ಬ ಸಂಸದ ಮಾತ್ರ. ರಸ್ತೆ ಪೂರ್ತಿ ಅವರ ಕ್ಷೇತ್ರದಲ್ಲಿ ಬರುತ್ತಾ ಅಂತ ಪ್ರಶ್ನಿಸಿದ್ದಾರೆ. ನಾನು ರಸ್ತೆ ವೀಕ್ಷಣೆ ಮಾಡಲು ಹೋಗ್ತಾ ಇಲ್ಲ, ಮಹದೇವಪ್ಪ ವೀಕ್ಷಣೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮೈಸೂರಿಗೆಲ್ಲ ಅವನೇ MP ಎಲ್ಲಿಗೆ ರೀ ಅವ MP? ಮೈಸೂರು ಎಷ್ಟು ದೂರ ಬರ್ತದೆ ಗೊತ್ತಾ ನಿಂಗೆ? MP ಕಳಸವಾಡಿವರೆಗೆ ಮಾತ್ರ ಬರೋದು, 7-8 ಕಿಲೋಮೀಟರ್ ಅಷ್ಟೇ ಅವ್ರಿಗೆ ಇರೋದು. ಉಳಿದದೆಲ್ಲ ಯಾರಿಗೆ? MP ಯಾರು? ಮತ್ತೆ ಅವನಿಗೇನು ಸಂಬಂಧ? ಅವನ್ ಸಂಬಂಧಪಟ್ಟ ಮಿನಿಸ್ಟ್ರ, ಅವ್ರಿಗೂ ಅದಕ್ಕೂ ಸಂಬಂಧ ಇದೆ. ಬೆಂಗಳೂರು ಇನ್ನು ಹೆದ್ದಾರಿ ಕ್ರೆಡಿಟ್ ವಾರ್ಗೆ ಜೆಡಿಎಸ್ ಎಂಟ್ರಿ ಕೊಟ್ಟಿದೆ. ಪ್ರತಾಪ್ ಸಿಂಹ ಹೆಜ್ಜೆ ಹೆಜ್ಜೆಗೂ ಚೀಫ್ ಇಂಜಿನಿಯರ್ ರೀತಿ ಆಡ್ತಿದ್ದಾರೆ. ಜೆಡಿಎಸ್ ಶಾಸಕ ಸಿಎಸ್ ಪುಟ್ಟರಾಜು ಈ ವಿರುದ್ಧ ಕಿಡಿಕಾರಿದ್ದಾರೆ. ಸರ್, ನಮ್ಮ ಲೋಕಸಭಾ ಸದಸ್ಯನಾಗಿ ನಂದು ಬಹಳ ಮಾತ್ರವಾದದ್ದು. ಸಚಿವ ವಿ ಸೋಮಣ್ಣ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಮೈಸೂರಿನಲ್ಲಿ ಸಚಿವ ವಿ ಸೋಮಣ್ಣ ಬೆಂಬಲಿಗರು ಮಹತ್ವದ ಸಭೆ ನಡೆಸಿದರು. ವಿ ಸೋಮಣ್ಣ ಅವರನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳಲು ಬೆಂಬಲಿಗರು ಚರ್ಚೆ ನಡೆಸಿದರು. ಸಭೆಯಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲೆಯ ಅಪಾರ ಸಂಖ್ಯೆ ಸೋಮಣ್ಣ ಬೆಂಬಲಿಗರು ಭಾಗವಹಿಸಿದ್ರು. ಬಿಜೆಪಿಯಲ್ಲೇ ವಿಶೇಷ ಸ್ಥಾನಮಾನಕ್ಕೆ ಬೆಂಬಲಿಗರು ಒತ್ತಾಯಿಸಿದರು. ಈ ನಡುವೆ ಸೋಮಣ್ಣ ಕಾಂಗ್ರೆಸ್ಗೆ ಬಂದ್ರೆ ನಮಗೇನೂ ಲಾಭ ಇಲ್ಲ, ಅವರು ಬಂದ್ರೆ ನಮಗೆ ಸಮಾಧಾನವೇನೂ ಆಗಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕೆಲ ಕಾಂಗ್ರೆಸ್ ನಾಯಕರು ವಿರೋಧ ಮಾಡಿದ್ದಾರೆ ಎನ್ನಲಾಗಿದೆ. ಇದರ ಬಗ್ಗೆ ಮಾಹಿತಿ ಇಲ್ಲ. ಇಂಥವರು ಕಾಂಗ್ರೆಸ್ ಬಗ್ಗೆ ಬಂದ್ರೆ ಯಾವ ರೀತಿಯಲ್ಲಿ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅನ್ನೋದರ ಬಗ್ಗೆ ಇವತ್ತು ವರಿಷ್ಠರು ತೀರ್ಮಾನ ಮಾಡಬೇಕಷ್ಟೇ. ಕಾಂಗ್ರೆಸ್ ಪಕ್ಷದವರನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂತವರಿಗೆ ಮತ್ತೆ ಪಕ್ಷದಲ್ಲಿ ಸೇರಿಸಿಕೊಂಡ್ರೆ ಪಕ್ಷಕ್ಕೆ ಜನರಿಗೆ ಅನುಕೂಲ ಆಗೋದಿಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಗಯಾರಾಮ್ ಕಾಲ ಮತ್ತೆ ಪುನರಾವರ್ತನೆ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಇದು ದುರದೃಷ್ಟಕರ ಸಂಗತಿ. ಬೆಳಗಾವಿಯಲ್ಲಿ ಬಿಜೆಪಿ ಭಿನ್ನಮತಕ್ಕೆ ತೇಪೆ ಹಚ್ಚಲು ನಾಯಕರು ಸರ್ಕಸ್ ಮಾಡಿದ್ದಾರೆ. ಲಕ್ಷ್ಮಣ ಸವದಿ, ರಮೇಶ್ ಜಾರಕಿಹೊಳಿ ಹಾಗೂ ಶಶಿಕಲಾ ಜೊಲ್ಲೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಕಾಗವಾಡದ ಐನಾಪುರದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದರು. ರಮೇಶ್ ಜಾರಕಿಹೊಳಿ ಮಾತನಾಡಿ, ಪೂರ್ವ ನಿಯೋಜಿತ ಕೆಲಸ ಇತ್ತು ಎಂದ್ರೆ ನನಗೆ ಹುಷಾರಿರಲಿಲ್ಲ, ಹೀಗಾಗಿ ನಾನು ಪರ್ಮಿಷನ್ ಪಡೆದು ಗೈರಾಗಿದ್ದೆ ಅಂತ ಸವದಿ ಹೇಳಿದ್ದಾರೆ. ಅವೆಲ್ಲ ಊಹಾಪೋಹಗಳಿಗೆ ನೀವು ಯಾವುದೂ ಕೂಡ ಕಿವಿಗೊಡಬಾರ್ದು. ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ ಮೇಲೆ ಕಾರ್ಯಕರ್ತರ ಮಧ್ಯದಲ್ಲಿ ಹಿಂಗಿದೆ, ಇನ್ನೊಬ್ಬರು ಪತ್ರಕರ್ತರ ಮಧ್ಯದಲ್ಲಿ ಹಿಂಗಿದೆ, ಇನ್ನೊಬ್ಬರು ಬೇರೆ ಜಿಲ್ಲೆಯವರು ಈ ಥರ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ಕಿವಿಗೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವು ಒಂದಾಗಿ ಒಟ್ಟಾಗಿ
18ರಲ್ಲಿ ಕನಿಷ್ಠ 15 ಕ್ಷೇತ್ರವನ್ನು ಒಟ್ಟಿಗೆ ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡಿ. ಪಕ್ಷ ವೇದಿಕೆ ಬಂದಾಗ ನಾವೆಲ್ಲ ಒಂದೇ ಪಕ್ಷ ವರಿಷ್ಠ ನೇತೃತ್ವ ಪಕ್ಕ ಕೆಲಸ ಮಾಡ್ತೀವಿ ನಾವು. ನಾನು ಕಾಂಗ್ರೆಸ್ ಪಕ್ಷ ಇದ್ದಾಗ ಕಾಕಾ ಪಾಟೀಲು ಉತ್ತಮ್ ಪಾಟೀಲ್ಗೆ ಕಾಂಪ್ರಮೈಸ್ ಮಾಡಿದ್ದೆ ನಾವು. ಲಾಸ್ಟ್ ಇಯರ್ ಕಾಕಾ ಪಾಟೀಲ್ ಟಿಕೆಟ್ ಕೊಡಿದ್ರೆ ಉತ್ತಮ್ ಪಾಟೀಲ್ ಸರಿಸಿದ್ದೆ ಹಿಂದೆ ಟಿಕೆಟ್ ಬೇಡ ಇದೊಂದು ಸಲ ಕಾಕಾ ಪಾಟೀಲ್ ನೆಕ್ಸ್ಟ್ ನೀವು ನಿಲ್ಲೋಕೆ ನನಗೆ BJP ಬರೋದು ಅನಿವಾರ್ಯ ನಂಗೆ ಗೊತ್ತಿರಲಿಲ್ಲ ಅವಾಗ. ಆ ಒಂದು ಉದ್ದೇಶಕ್ಕೆ ಉತ್ತಮ್ ಪಾಟೀಲ್ ನಾವು ವೈಯಕ್ತಿಕ ಸಂಬಂಧ ಪಕ್ಷ ವೇದಿಕೆ ಶಶಿಕಲಾ ಜೊಲ್ಲೆ ಪರವಾಗಿ ನಿಲ್ತೀನಿ ನಾನು. ಇನ್ನು ಸುದ್ದಿಗೋಷ್ಠಿ ವೇಳೆ ಲಕ್ಷ್ಮಣ್ ಸವದಿ ಬಾಯ್ತಪ್ಪಿ ರಮೇಶ್ ಜಾರಕಿಹೊಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಂದ್ರು. ಈ ವೇಳೆ ಪಕ್ಕದಲ್ಲಿ ಕುಳಿತಿದ್ದ ಜಾರಕಿಹೊಳಿ ಅವರನ್ನ ಎಚ್ಚರಿಸಿದ್ರು. ಆಗ ಸವದಿ ಮಾತನಾಡಿ ಕರ್ಪೂರದ ಡಬ್ಬಿಯಲ್ಲಿನ ಕರ್ಪೂರ ತೆಗೆದರೂ ಸಹ ವಾಸನೆ ಹಾಗೆಯೇ ಇರುತ್ತೆ ಅಂತ ಹೇಳಿದ್ರು. ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಾರಿ, ಕಾರಜೋಳ ಅವರು ಇವು ಮೊದಲಾಗ ಕೂತಾನ ಅದು ಪರಿಣಾಮ ಇರ್ತೈತೆ. ಅದು ಹೆಂಗಿರ್ತೈತೆ ಅಂದರೆ ಈ ಕರ್ಪೂರ ಡಬ್ಬಿ ಇರ್ತೈತಲ್ಲ, ಕರ್ಪೂರ ಎಲ್ಲ ತೆಗೆದ್ರು ವಾಸನೆ ಹಂಗೆ ಇರ್ತೈತೆ. ಅದು ಹಂಗೆ ಹಿಂದೆ ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ಅವನೇ ಉಸ್ತುವಾರಿ ಅಂತಕ್ಕಂಥದ್ದು ಭಾವನೆ ಬರ್ತದೆ. ಅಲ್ಲಿ ನಮ್ಮ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಬೆಂಗಳೂರಲ್ಲಿ ಲಿಂಗಾಯತರಿಗೆ ಹೆಚ್ಚಿನ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಮಾಜಿ ಸಚಿವ ಎಂಬಿ ಪಾಟೀಲ್ ಒತ್ತಡ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಕನಿಷ್ಠ 2 ಟಿಕೆಟ್ ಅನ್ನ ಲಿಂಗಾಯತರಿಗೆ ಕೊಡುವಂತೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯನವರು ಅವರ ಬಳಿ ಎಂಬಿ ಪಾಟೀಲ್ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ರಾಜಾಜಿನಗರದಲ್ಲಿ ಪುಟ್ಟರಾಜುಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಾರೆ. ಆದರೆ ಪುಟ್ಟರಾಜು ಬದಲಿಗೆ ಬಿಜೆಪಿ ಎಂಎಲ್ಸಿ ಪುಟ್ಟಣ್ಣಗೆ ಟಿಕೆಟ್ ಕೊಡ್ತೀನಿ ಅಂತ ಸಿದ್ದು ಡಿಕೆಎಸ್ ಹೇಳಿದಾರಂತೆ. ಈ ಮಾತಿಗೆ ಎಂಬಿ ಪಾಟೀಲ್ ಲಿಂಗಾಯತರಿಗೆ ಬೆಂಗಳೂರಿನಲ್ಲಿ ಅನ್ಯಾಯವಾಗಿದೆ, ರಾಜಾಜಿನಗರಕ್ಕೆ ಲಿಂಗಾಯತ ಟಿಕೆಟ್ ಕೊಡುವಂತೆ ಜೋರು ಧ್ವನಿಯಲ್ಲಿ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರಂತೆ. ಅಲ್ಲದೆ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಗೈರಾಗುವುದಾಗಿ ಹೇಳಿದ್ದಾರಂತೆ. ಯಾರ ತೀರ್ಮಾನ ಏನು ಅಂತ ಏನು ಹೇಳಿಲ್ಲ. ಇಡೀ ನಾವು ಒಟ್ಟಾರೆ ರಾಜ್ಯದ ಪರಿಸ್ಥಿತಿ, ನಾವು ಗೆಲ್ಲೋದು ಮುಖ್ಯ, ನಮಗೆ ವ್ಯಕ್ತಿಗಳು ಮುಖ್ಯ ಅಲ್ಲ, ನಮಗೆ ಗೆಲ್ಲೋ ಅಭ್ಯರ್ಥಿ ಮುಖ್ಯ. ಆ ದೃಷ್ಟಿಯಿಂದ ನಾವು ಮಾಡ್ತೀವಿ. ಜೊತೆಗೆ ಸಾಮಾಜಿಕ ನ್ಯಾಯ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಸಾಮಾಜಿಕ ನ್ಯಾಯನೂ ಇಂಪಾರ್ಟೆಂಟು, ನಮ್ಗೆ ಗೆಲ್ಲೋದು ಇಂಪಾರ್ಟೆಂಟು, ನಮ್ಮ ಪಕ್ಷಕ್ಕೆ ನಮ್ಮ ಬದ್ಧತೆ ಇರೋರು ಭಾಳ ಇಂಪಾರ್ಟೆಂಟು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ. ಮೊದಲ ಪಟ್ಟಿಯಲ್ಲಿ 170 ಟಿಕೆಟ್ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಚರ್ಚೆ ಮಾಡಿ ಎಐಸಿಸಿ ಎಲೆಕ್ಷನ್ ಕಮಿಟಿಗೆ ಕಳುಹಿಸುತ್ತೇವೆ, ಅಲ್ಲಿ ಫೈನಲ್ ಮಾಡಿ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 40ರಿಂದ 50 ಕಡೆ ಸಂಧಾನ ಕೆಲಸ ಮಾಡ್ತೇವೆ, ಎಲ್ಲೆಲ್ಲಿ ಸಂಧಾನ ಮಾಡಲು ಸಾಧ್ಯವಿದೆಯೋ ಅಲ್ಲೆಲ್ಲ ಸಂಧಾನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ 35ರಿಂದ 50 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ. ಕಗ್ಗಂಟಾದ ಕ್ಷೇತ್ರಗಳ ಪ್ರಬಲ ಅಭ್ಯರ್ಥಿಗಳೊಂದಿಗೆ ಡಿಕೆಶಿ ಸಿದ್ದರಾಮಯ್ಯ 1-to-1 ಮಾತುಕತೆ ನಡೆಸಲಿದ್ದಾರೆ. ಸೀಟ್ ಅಷ್ಟು ಈಗಾಗಲೇ ಚರ್ಚೆ ಆಗಿದೆ. ಇನ್ನೊಂದು 50 ಸೀಟು ಇದೆ. ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಅಭಿಪ್ರಾಯನ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕಳಿಸ್ಕೊಡ್ತೀವಿ. ಬಹಳ ಒಮ್ಮತದ ತೀರ್ಮಾನ ಆಗ್ತಾ ಇದೆ. ಎಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಆಂತರಿಕ ಭಿನ್ನಮತ, ಗೊಂದಲ ಸ್ಫೋಟಗೊಂಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರಂತೆ. ಇಬ್ಬರ ಜಗಳದ ಬಗ್ಗೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರಂತೆ ಸುರ್ಜೇವಾಲಾ. ಅಲ್ಲದೆ ಎಲೆಕ್ಷನ್ನಲ್ಲಿ ಸೋತ್ರೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿದಾರಂತೆ. ಸುರ್ಜೇವಾಲಾ ದೂರಿಗೆ ಹೈಕಮಾಂಡ್ ಗರಂ ಆಯ್ತಂತೆ. ಸಿದ್ದು ಡಿಕೆಶಿಗೆ ಹೈಕಮಾಂಡ್ ವಾರ್ನಿಂಗ್ ಮಾಡಿದ ಬಳಿಕ ಇಬ್ಬರು ಒಂದಾದ್ರಂತೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸುರ್ಜೇವಾಲಾ ಮೂಗು ತೂರಿಸದಂತೆ ನೋಡಿಕೊಳ್ತಿದ್ದಾರೆ ಅಂತೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ. ಇದೇ ಕಾರಣಕ್ಕೆ ಸಿಟ್ಟಾಗಿ ಹೈಕಮಾಂಡ್ಗೆ ದೂರನ್ನ ನೀಡಿದ್ರಂತೆ ಸುರ್ಜೇವಾಲಾ. ಮಾಜಿ ಸಚಿವ ಎಂಬಿ ಪಾಟೀಲ್ ಜೊತೆ ವಿಜಯಪುರ ಕಾಂಗ್ರೆಸ್ ಶಾಸಕರು ಮುನಿಸಿಕೊಂಡಿದ್ದಾರಂತೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ಹೊರವಲಯದ ರೆಸಾರ್ಟ್ನಲ್ಲಿ ಎಂಬಿ ಪಾಟೀಲ್ ಜೊತೆ ಸಿದ್ದು ಡಿಕೆಶಿ ರಾಜಿ ಪಂಚಾಯಿತಿ ಮಾಡಿದ್ದಾರೆ. ಬಸವನ ಬಾಗೇವಾಡಿಯ ಕಾಂಗ್ರೆಸ್ ಶಾಸಕ ಶಿವಾನಂದ ಪಾಟೀಲ್, ಇಂಡಿ ಶಾಸಕ ಯಶವಂತರಾಯಗೌಡ ಸಂಧಾನ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಕಿತ್ತಾಟ ಬೇಡವೆಂದು ಸಲಹೆ ನೀಡಿದ್ದಾರಂತೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಂಬಂತೆ ಸಿದ್ದರಾಮಯ್ಯ ತಮ್ಮ ಸರ್ಕಾರದಲ್ಲಿ ಕೋಮು ಆಧಾರದಲ್ಲಿ ದುಡ್ಡನ್ನ ಒಡೆಯಲು ಶಾದಿ ಭಾಗ್ಯ ತಂದಿದ್ರು. ಆದರೆ ಬಿಜೆಪಿ ಸರ್ಕಾರ ಕೋಮು ಆಧಾರದಲ್ಲಿ ಅನುದಾನವನ್ನ ವಿಭಜನೆ ಮಾಡಿಲ್ಲ. ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಆದ್ಯತೆ ನೀಡಿದೆ ಅಂತ ಹೇಳಿದ್ದಾರೆ. ಸರ್ಕಾರ ಇತ್ತು, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ. ಅವರೊಂದು ಶಾದಿ ಭಾಗ್ಯ ಅಂತ ಒಂದು ಯೋಜನೆ ತಂದಿದ್ರು ರಾಜಗೌಡ್ರೆ. ಎಲ್ಲ ಬಡವರ ಮಕ್ಕಳಿಗೂ ಮದುವೆಗೆ ಸಹಾಯ ಮಾಡೋ ಯೋಜನೆ ಅಲ್ಲ ಅದು. ಅದು ಒಂದು ಕೋಮಿನ ಕೆಲವರಿಗೆ ಮಾತ್ರ
ಮದುವೆಗೆ ಸಹಾಯ ಮಾಡೋ ಯೋಜನೆ. ಬಡವರು ಒಂದು ಕೋಮ್ನಲ್ಲಿ ಇಲ್ಲ, ಎಲ್ಲ ಕೋಮ್ನಲ್ಲೂ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಚುನಾವಣಾ ಕಾವು ರಂಗೇರ್ತಾ ಇದೆ. ಮತದಾರರನ್ನ ಸೆಳೆಯಲು ಬೇಲೂರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಚ್ಕೆ ಸುರೇಶ್ ಭರ್ಜರಿ ಬಾಡೂಟ ಆಯೋಜಿಸಿದ್ರು. ಎಚ್ಕೆ ಸುರೇಶ್ ಆಯೋಜಿಸಿದ್ದ ಗುಂಡು ದುಂಡು ಪಾರ್ಟಿಯಲ್ಲಿ ಜನರು ಕಂಠಪೂರ್ತಿ ಕುಡಿದು ತೇಲಾಡಿದ್ದಾರೆ. ಪ್ರತಿದಿನ ಒಂದೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಡೂಟ ಆಯೋಜಿಸ್ತಾ ಇರೋ ಎಚ್ಕೆ ಸುರೇಶ್ ಬಾಡೂಟ ಮದ್ಯದ ಜೊತೆಗೆ ಗಿಫ್ಟ್ ಮೂಲಕ ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ. ವಿಧಾನಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಮತದಾರರಿಗೆ ಸೀರೆ, ಕುಕ್ಕರ್, ಮಿಕ್ಸಿ ಹಾಗೂ ಹಣ ಹಂಚಲಾಗ್ತಾ ಇದೆ. ಈ ಮಧ್ಯೆ ಚಿಕ್ಕಮಗಳೂರಿನ ಶೃಂಗೇರಿ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡರ ಭಾವಚಿತ್ರವಿರುವ ಕುಕ್ಕರ್ಗಳನ್ನು ಕಾಂಗ್ರೆಸ್ ಮುಖಂಡ ಬೇಗಾರು ರಮೇಶ್ ನೇತೃತ್ವದಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ. 1 ಲಕ್ಷಕ್ಕೂ ಅಧಿಕ ಕುಕ್ಕರ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಇತ್ತ ಬೆಂಗಳೂರಿನ ರಾಜಾಜಿನಗರದಲ್ಲೂ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ರಘುವೀರ್ ಗೌಡ ಕ್ಷೇತ್ರದ ಮತದಾರರಿಗೆ ಛತ್ರಿ ನೀಡುತ್ತಿರುವ ಆರೋಪ ಕೇಳಿಬಂದಿದೆ. ಬೀದಿ ವ್ಯಾಪಾರಿಗಳಿಗೆ ಛತ್ರಿ ಹಂಚಿ ಮತ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ. ರಾಜಾಜಿನಗರದ ಸಿದ್ದಗಂಗಾ ಶಾಲೆಯ ಆವರಣದಲ್ಲಿ ಕಾಂಗ್ರೆಸ್ ಮುಖಂಡ ಛತ್ರಿ ಹಂಚಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮತ್ತು ಜಾಗೃತಿ ಕಾರ್ಯಕ್ರಮ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ನವರು ಪರಿಶಿಷ್ಟರ ಉದ್ಧಾರ ಮಾಡ್ತಿದ್ದೀವಿ ಅಂತಾರೆ. ಹಳ್ಳಿಗಳಲ್ಲಿ ಎಲ್ಲಿ ಉದ್ಧಾರ ಮಾಡಿದ್ದೀರಿ? ಅಭಿವೃದ್ಧಿ ಅಂತ ಹೇಳುವಾಗ ಆತ್ಮಾವಲೋಕನ ಮಾಡಿಕೊಳ್ಳಿ. ಬಿಜೆಪಿ ಸರ್ಕಾರ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಅಂತ ಹೇಳಿದರು. ಮೈಸೂರಿನಲ್ಲಿ ಮಾರ್ಚ್ 26ರಂದು ಜೆಡಿಎಸ್ ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾವೇಶ ಆಯೋಜಿಸಲಾಗುತ್ತದೆ. ನಗರದ ಹೊರವಲಯ ಉತ್ತನಹಳ್ಳಿ ಬಳಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶದ ವೇದಿಕೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಸಾರಾ ಮಹೇಶ್, ಮೈಸೂರಿನಲ್ಲಿ ಜೆಡಿಎಸ್ ಪ್ರಾಬಲ್ಯವಿದೆ. ಸುಮಾರು 10 ಲಕ್ಷ ಜನರನ್ನು ಸೇರಿಸಲು ನಿರ್ಧರಿಸಿದ್ದೇವೆ. ರಾಜ್ಯದೆಲ್ಲೆಡೆಯಿಂದ ಜೆಡಿಎಸ್ ಕಾರ್ಯಕರ್ತರು ಮೈಸೂರಿಗೆ ಬರ್ತಾರೆ ಅಂತ ಹೇಳಿದರು. ಧಾರವಾಡದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಯುವತಿ ಮೈ ಮೇಲೆ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಆಪ್ತ ಶಿವಶಂಕರ್ ಹಂಪಣ್ಣನವರ್ ನೋಟಿನ ಸುರಿಮಳೆಗೈದಿದ್ದಾರೆ. ನಗರದ ಬಾರಾ ಇಮಾಮ್ ಗಲ್ಲಿಯಲ್ಲಿ ಸ್ನೇಹಿತನ ಮಗಳ ಮದುವೆಯ ಅರಿಶಿನ ಕಾರ್ಯಕ್ರಮದಲ್ಲಿ ಹಾಡೊಂದಕ್ಕೆ ನೃತ್ಯ ಮಾಡುತ್ತಿದ್ದ ಯುವತಿ ಮೇಲೆ ಕಾಂಗ್ರೆಸ್ ಮುಖಂಡ ನೋಟುಗಳನ್ನು ಎಸೆದಿದ್ದಾರೆ. ಹಣ ತೂರಿದ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಹಾಸನದಲ್ಲಿ 2ನೇ ದಿನದ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಬೇಲೂರು ಕ್ಷೇತ್ರದ ಜಾವಗಲ್ ಮತ್ತು ಬೇಲೂರಿನಲ್ಲಿ ಬೃಹತ್ ರೋಡ್ ಶೋ ನಡೆಸಲಾಯಿತು. ರೋಡ್ ಶೋನಲ್ಲಿ ಕೇಂದ್ರ ಸಚಿವರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರು ಕಟೀಲ್ ಮತ್ತಿತರರು ಭಾಗವಹಿಸಿದರು. ಜೆಡಿಎಸ್ ಭದ್ರಕೋಟೆಯಾಗಿರುವ ಹಾಸನ ಜಿಲ್ಲೆಯಲ್ಲಿ ಕಮಲ ಅರಳಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಹೊತ್ತಲ್ಲೇ ವಿಚಾರಣೆಗೆ ಮಾಡಾಳ್ ಹಾಜರಾಗಲಿದ್ದಾರೆ. ಮನೆ ರೇಡ್ ವೇಳೆ ಸಿಕ್ಕ ಹಣದ ಬಗ್ಗೆ ಮಾಹಿತಿ ನೀಡೋ ಸಾಧ್ಯತೆ ಇದೆ. ಆದರೆ ಹಣದ ಬಗ್ಗೆ ದಾಖಲೆ ಕೊಡ್ತಾ ಇರೋ ಅಥವಾ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಳಗ್ಗೆ ವಕೀಲರ ಕಚೇರಿಗೆ ತೆರಳಿ ಯಾವ ರೀತಿ ತನಿಖೆ ಎದುರಿಸಬೇಕು ಅನ್ನೋದರ ಬಗ್ಗೆ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಪಾಲಿಕೆ ಆಯುಕ್ತರಿಂದ ಇದುವರೆಗೂ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದಾಗಿ ಹಿಂದೂಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಈ ಹಿನ್ನೆಲೆಯಲ್ಲಿ ಈದ್ಗಾ ಮೈದಾನದ ಬಳಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲೊಂದು ವಿಚಿತ್ರ ಬಲೂನ್ ಪತ್ತೆಯಾಗಿದೆ. ಬೈಲಹೊಂಗಲದಲ್ಲಿ ತಾಲೂಕಿನ ಗದ್ದಿನ ಕರಿವಿನ ಕೊಪ್ಪ ಗ್ರಾಮದ ಹೊಲದಲ್ಲಿ ವಿಚಿತ್ರ ಬಲೂನ್ ಕಾಣಿಸಿಕೊಂಡಿದ್ದು ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಮೂಡಿಸಿತ್ತು. ಬಲೂನ್ ಎಲ್ಲಿಂದ ಬಂದಿದೆ, ಯಾವಾಗ ಹಾರಿ ಬಂದಿದೆ ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಪತ್ತೆಯಾದ ಬಲೂನ್ನಲ್ಲಿ ಕೆಲವು ಎಲೆಕ್ಟ್ರಿಕಲ್ ಡಿವೈಸ್ ಪತ್ತೆಯಾಗಿದೆ. ಬಲೂನ್ ಅನ್ನು ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಯುಎಸ್ಎನಲ್ಲಿ ಚೈನೀಸ್ ಸ್ಪೈ ಬಲೂನ್ ಭಾರಿ ಸದ್ದನ್ನ ಮಾಡಿತ್ತು. ಇದು ವಿಚಿತ್ರವೋ, ವಿಸ್ಮಯವೋ ಅಥವಾ ಯಾರದ್ದೋ ಕುತಂತ್ರವೋ ಗೊತ್ತಿಲ್ಲ. ಆದರೆ ವಿಜಯಪುರ ಜಿಲ್ಲೆಯ ಗೋಳಸಂಗಿ ಗ್ರಾಮದಲ್ಲಿ ಯಾರೂ ನಂಬಲ ಸಾಧ್ಯ ಘಟನೆಯೊಂದು ನಡೆದು ಹೋಗಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿನಿ ಕಾಲೇಜಿನಿಂದ 3 ಹಾಲ್ ಟಿಕೆಟ್ಗಳನ್ನು ತನ್ನಷ್ಟಕ್ಕೆ ತಾನೇ ಸುಟ್ಟು ಹರಿದು ಹೋಗಿ ಹಾನಿಯಾಗಿವೆಯಂತೆ. ಇದರಿಂದ ಗೋಳಸಂಗಿ ಗ್ರಾಮದಲ್ಲಿ ಒಂದೆಡೆ ಆತಂಕ, ಮತ್ತೊಂದೆಡೆ ಅಚ್ಚರಿ ಆವರಿಸಿದೆ. ಈ ಘಟನೆಯಿಂದ ಪಿಯು ವಿದ್ಯಾರ್ಥಿನಿ ಮುಂದಿನ ಭವಿಷ್ಯ ಹೇಗೆ ಅಂತ ನೆನೆದು ಕಣ್ಣೀರು ಹಾಕಿದ್ದಾರೆ.
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಎನ್ಐಎ ತನಿಖೆಯಿಂದ ಶಾರಿಕ್ನ ಮತ್ತೊಂದು ಕುಕೃತ್ಯ ಬಯಲಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ಗಳಿಗೆ ಬಾಂಬ್ ಇಟ್ಟು ಸ್ಫೋಟ ಮಾಡ್ತಾ ಇದ್ನಂತೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಅಳದಂಗಡಿಯಲ್ಲಿ ಸುಂಟರ ಗಾಳಿ ಅಚ್ಚರಿ ಮೂಡಿಸಿದೆ. ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಎದ್ದ ಸುಂಟರ ಗಾಳಿ ರಸ್ತೆಯಲ್ಲಿದ್ದ ಕಲ್ಲು ಮಣ್ಣನ್ನ ಮುಗಿಲೆತ್ತರಕ್ಕೆ ಹಾರಿಸಿದೆ. ಬೆಂಗಳೂರಿನ ಸರ್ಜಾಪುರ ಮುಖ್ಯ ರಸ್ತೆ ಕೈಕೊಂಡರಹಳ್ಳಿ ಗೇಟ್ ಬಳಿ ಫರ್ನಿಚರ್ ಶಾಪ್ಗೆ ಬೆಂಕಿ ಬಿದ್ದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಇಡೀ ಕಟ್ಟಡಕ್ಕೆ ವ್ಯಾಪಿಸಿತ್ತು. ಉದ್ಯಮಿ ಎಂಜೆ ಅನಿಲ್ ಸಾರಥ್ಯದಲ್ಲಿ ಎಂಜೆ ಅವ್ಯಾನ ಎಂಬ ನೂತನ ಪ್ರೊಡಕ್ಷನ್ಸ್ ಹೌಸ್ ಶುರುವಾಗಿದೆ. ನಟ ಶರಣ್, ನಟಿ ಸಪ್ತಮಿ ಗೌಡ ನೂತನ ಪ್ರೊಡಕ್ಷನ್ ಹೌಸ್ ಉದ್ಘಾಟಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಚಿಕ್ಕಲಗಿ ಗ್ರಾಮದಲ್ಲಿ ಈಗ ಸಿಎಂ ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ಹೊಳಿ ಪಕ್ಕದಲ್ಲಿ ಅಲ್ಲಿಂದ ಬಂದಂತ ಆ ಊರು, ಅದರಿಂದ ಬೆಳೆದಂತ ನಿಮ್ಮವರೇ ಆದಂತ ಶ್ರೀ ಮುರುಗೇಶ್ ನಿರಾಣಿಯವರೇ ಈ ಕ್ಷೇತ್ರವನ್ನ ಯಶಸ್ವಿಯಾಗಿ ಪ್ರತಿನಿಧಿಸಿ ಹಿಂದೆ ನೀರಾವರಿ ಸಚಿವರಾಗಿ ಕೆಲಸ ಮಾಡಿರುವಂಥ ಅನುಭವ ಇರುವಂಥ ಮತ್ತು ಅವರು ಹೇಳಿದ್ರು ಅದರ ಹಿಂದೆ ನಾನು ನೀರಾವರಿ ಸಚಿವತೆ ನನ್ನ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದಾರೆ ಅಂತ. ಕೆಲವನ್ನ ನನ್ನ ಮಾರ್ಗದರ್ಶನದಲ್ಲಿ ಮಾಡಿದ್ದು ನಿಜ, ಕೆಲವು ನನ್ನ ಮಾರ್ಗದರ್ಶನ ಬಿಟ್ಟು ಮಾಡಿದ್ದು ನಿಜ. ನನ್ನ ಆತ್ಮೀಯ ಸ್ನೇಹಿತರು, ಅವ್ರ ತಂದೆಯವರ ಕಾಲದಿಂದ ಆ ಮಂಥನ ಜೊತೆಗೆ ಸಂಬಂಧ ಇರುವಂತ ಶ್ರೀ ಎಂ ಬಿ ಪಾಟೀಲ್ ರೇ ಹಾಗೂ ಈ ಕ್ಷೇತ್ರದ ಯುವ ನಾಯಕ, ಬೆಳೆಯುತ್ತಿರುವಂತ ನಾಯಕ, ಹೋರಾಟಗಾರರಾದಂಥ ಶ್ರೀ ವಿಜುಗೌಡ್ರೆ, ಇನ್ನೊಬ್ಬ ಹಿರಿಯರಾದಂಥ ಶ್ರೀ ಎಸ್ ಕೆ ಬೆಳ್ಳುಬ್ಬಿ ಅವರೇ, ಅಧ್ಯಕ್ಷರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಶ್ರೀ ಶಶಿಕಾಂತ್ ಗೌಡ ಪಾಟೀಲ್ ರೇ ಹಾಗೂ ಸೋಮನಗೌಡ ಪಾಟೀಲ್ ಮನ್ಗುಳಿಯವರೇ ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರೇ, ಹನುಮಂತ ನಿರಾಣಿಯವರ ಸಮೇತವಾಗಿ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಎಲ್ಲ ಹಿರಿಯರೇ, ವಕೀಲರೇ, ಇಲ್ಲಿ ನೆರೆದಿರುವಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮ ಸ್ನೇಹಿತರೆ, ಕೃಷ್ಣ ನೀರು ಮತ್ತು ಕೃಷ್ಣಾ ತೀರದ ಮಣ್ಣು ಇವು ದೇವರು ಮತ್ತು ನಿಸರ್ಗ ಕೊಟ್ಟಂತ ವರ. ಇಲ್ಲಿಯ ಮಣ್ಣನ್ನು ಕೂಡ ಅಷ್ಟೇ ಶ್ರೇಷ್ಠವಾಗಿದೆ, ನೀರು ಕೂಡ ಅಷ್ಟೇ ಶ್ರೇಷ್ಠವಾಗಿದೆ. ಹೀಗಾಗಿ ಇಲ್ಲಿ ನೀವು ಏನು ಬೆಳಿತೀರಿ ಅದು ಅತ್ಯಂತ ಉತ್ತಮ ಗುಣಮಟ್ಟದ್ದಾಗಿರ್ತದೆ ಅನ್ನೋದಕ್ಕೆ ಸಾಕ್ಷಿ ಎರಡು. ಮೊದಲೇ ಸಾಕ್ಷಿ, ಈ ಭಾಗದಲ್ಲಿ ಹಾಲು ಉತ್ಪಾದನೆ ಯಾರು ಮಾಡ್ತಾರೆ, ಅತ್ಯಂತ ಉತ್ತಮ ಗುಣಮಟ್ಟ ಇರುವಂತ, ಅತಿ ಹೆಚ್ಚು ಫ್ಯಾಟ್ ಇರುವಂತಹ ಹಾಲು ಇಡೀ ಕರ್ನಾಟಕದಲ್ಲಿ ಎಲ್ಲ ಇದ್ರೆ ಕೃಷ್ಣಾ ತೀರದ ಹಾಲು ಉತ್ಪಾದನೆಯಲ್ಲಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಬಹಳ ಉತ್ತಮ. ಅದಕ್ಕೆ ನಮ್ಮ ಬೆಳೆ ಬರಿದ್ದಾರೆ, ಕೋಲಾರ ಮೊಸರು ಯಾಕೆ ಚಂದಿದೆ ಅಂತಂದ್ರೆ ಇಲ್ಲಿಯ ಮಣ್ಣು, ಇಲ್ಲಿ ನೀರು ಕಾರಣ. ಇನ್ನೊಂದು ಶ್ರೇಷ್ಠವಾಗಿರುವಂತದ್ದು ಕಬ್ಬು. ಇಲ್ಲಿಯ ಕಬ್ಬಿಗೆ ಬೇರೆ ದೇಶದ ಎಲ್ಲಾ ಕಬ್ಬುಗಳು ಹೋಲಿಸಿದಾಗ ಇಲ್ಲಿ ಅತ್ಯಂತ ಸಿಹಿಯಾಗಿರುವಂತಹ ಕಬ್ಬು ದೇಶದಲ್ಲಿ, ಅದು ಕೃಷ್ಣಾ ತೀರದಲ್ಲಿ ಅತ್ಯಂತ ಹೆಚ್ಚು ರಿಕವರಿ ಆಗುವಂಥದ್ದು, ಅತ್ಯಂತ ಹೆಚ್ಚು ಈಲ್ಡ್ ಬರುವಂಥದ್ದು ಕಬ್ಬು ಇವತ್ತು ಕೃಷ್ಣಾ ತೀರದಲ್ಲಿ. ಅದಕ್ಕಾಗಿ ಇವತ್ತು ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾಂ ಜಿಲ್ಲೆ, 3 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರೋದಕ್ಕೆ ಕೃಷ್ಣಾ ನದಿಯ ತೀರದ ಮಣ್ಣು ಮತ್ತು ಕೃಷ್ಣಾ ನದಿಯಲ್ಲಿರುವಂತಹ ನೀರು ಕಾರಣ. ಅದು ಭಗವಂತನ ಕೃಪಾ, ನಾವು ಯಾರು ಅಲ್ಲ. ಅದಕ್ಕಾಗಿ ಈ ಒಂದು ನೈಸರ್ಗಿಕ ಸಂಪತ್ತನ್ನ ಕೊಟ್ಟಂತ ಭಗವಂತನಿಗೆ ನಾವು ಕೃತಜ್ಞತರಾಗಬೇಕು ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.